ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ವೀಣಾ ಸುರೇಶ್. ಇದು ನಾನೇ ಬರೆದು ವಾಚನ ಮಾಡ್ತಿರುವಂಥ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಎಲ್ಲರೂ ಕೇಳಿ, ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಕೆಣಕುತ್ತಿದೆ ನಿನ್ನ ಕಣ್ಣೋಟ ಮುಂದುವರೆದ ಭಾಗ. ಅಲ್ಲಿನ ಮೀಟಿಂಗ್ ಹಾಲ್ಗೆ ಶರಶ್ಚಂದ್ರನ ಪ್ರವೇಶವಾಗ್ತಿದ್ದ ಹಾಗೆ ಹಾಲ್ ನಿಶ್ಶಬ್ದವಾಯಿತು. ಶರಶ್ಚಂದ್ರ ಮಾತು ಪ್ರಾರಂಭಿಸಿದ. ಡಿಯರ್ ಫ್ರೆಂಡ್ಸ್, ಇವತ್ತು ನಾವಿಲ್ಲಿ ಸೇರಿರೋದಕ್ಕೆ ಕಾರಣ ನಿಮಗೆಲ್ಲ ಗೊತ್ತೇ ಇದೆ ಅನ್ಕೋತೀನಿ. ನಮ್ಮ ಕಾಲೇಜ್ಗೆ ಒಬ್ಬರು ಹೆಚ್ಚುವರಿ ಸೈನ್ಸ್ ಪ್ರೊಫೆಸರ್ ಬೇಕು. ನಾನು ನನ್ನ ಬ್ಯುಸಿ ಶೆಡ್ಯೂಲ್ನಿಂದ ಇಲ್ಲಿ ಹೆಚ್ಚಿನ ಟೈಮ್ ನೀಡೋಕ್ಕಾಗ್ತಿಲ್ಲ. ಅದಕ್ಕೆ ಈ ಕುರಿತಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಅದೇ ಕಾಲೇಜಿನ ಕಾಮರ್ಸ್ ವಿಭಾಗದ ಲೇಡಿ ಲೆಕ್ಚರರ್ ಶಾಂತಿ, ಹೌದು ಸರ್, ನೀವು ಅಂದ್ಕೊಂಡಿರೋದು ಸರಿಯಾಗಿದೆ. ಇನ್ನೊಬ್ಬರು ಸೈನ್ಸ್ ಲೆಕ್ಚರರ್ ಇದ್ದರೆ ನಿಮಗೂ ವರ್ಕ್ ಪ್ರೆಷರ್ ಕಮ್ಮಿ ಆಗ್ಬೋದು, ಸ್ಟೂಡೆಂಟ್ಸ್ಗೂ ಒಳ್ಳೆಯದು. ಎಲ್ಲರೂ ಸಹ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದ ನಂತರ, ಸರಿ, ಹಾಗಾದರೆ ಇವತ್ತೇ ಪೇಪರಲ್ಲಿ ಒಂದು ಪ್ರಕಟಣೆ ಹಾಕ್ಬಿಡಿ ರಮೇಶ್, ಮರಿಬೇಡಿ. ತನ್ನ ಕಾಲೇಜಿನ ಕ್ಲರ್ಕ್ ರಮೇಶ್ಗೆ ಹೇಳಿ ಅಲ್ಲಿಂದ ತೆರಳಿದ. ಕಾಲೇಜಿನ ಆವರಣವನ್ನೆಲ್ಲ ಒಂದು ಸುತ್ತಿ ತನ್ನ ಫ್ಯಾಕ್ಟ್ರಿಗಳ ಕಡೆಗೆ ಹೋದ. ಅಲ್ಲಿನ ಸಮಸ್ಯೆಗಳನ್ನೆಲ್ಲ ಕೇಳಿ ಸಾಧ್ಯವಾದಷ್ಟು ಬಗೆಹರಿಸಿ ಮಿಕ್ಕಿದ್ದನ್ನು ಬಗೆಹರಿಸಲು ಮ್ಯಾನೇಜರ್ಗೆ ತಿಳಿಸಿ ಅಲ್ಲಿಂದ ಆಶ್ರಮದ ಕಡೆಗೆ ಅವನ ಪಯಣ. ನಂದನ ಅನಾಥಾಶ್ರಮ. ವಿಶಾಲವಾದ 15 ಕೊಠಡಿಗಳಿರುವ ಸುಮಾರು 1 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗಿರುವ ಆಶ್ರಮ ಅದು. ಚಿಕ್ಕ ಮಕ್ಕಳಿಂದ ಹಿಡಿದು 18 ವಯಸ್ಸಿನವರ ತನಕ ಈ ಆಶ್ರಮದಲ್ಲಿದ್ದಾರೆ. ಈ ಆಶ್ರಮ ಎಂದರೆ ಶರಶ್ಚಂದ್ರನಿಗೆ ಅತೀವ ಪ್ರೀತಿ. ಇಲ್ಲಿಗೆ ಬಂದನೆಂದರೆ ಎಲ್ಲ ಜಂಜಾಟಗಳನ್ನೂ ಮರೆತು ಬಿಡುತ್ತಾನವನು. ಮಕ್ಕಳ ಮುಗ್ಧ ಮುಖ, ಅವರ ಆಟ ಪಾಠ ಅವನನ್ನು ಬೇರೆಯದೇ ಲೋಕಕ್ಕೆ ಕೊಂಡೊಯ್ದು ಬಿಡುತ್ತದೆ. ಬರುವಾಗ ಖಾಲಿ ಕೈಯಿಂದ ಬರುವವನಲ್ಲ ಅವ. ಮಕ್ಕಳಿಗೆಲ್ಲ ಚಾಕ್ಲೇಟ್, ಬಟ್ಟೆ, ಹಣ್ಣು ಹಂಪಲು, ಪುಟಾಣಿಗಳಿಗೆ ಆಟದ ಸಾಮಾನುಗಳು, ಹೀಗೆ ಎಲ್ಲವನ್ನೂ ತರುತ್ತಾನೆ. ಆಶ್ರಮದಲ್ಲಿ ಆದಷ್ಟು ಮನೆಯ ವಾತಾವರಣ ಇರುವಂತೆ ನೋಡಿಕೊಳ್ಳುವವ ಅವ. ಆ ತಬ್ಬಲಿ ಮಕ್ಕಳಿಗೆ ಅನಾಥ ಭಾವ ಕಾಡದಂತೆ ನೋಡಿಕೊಳ್ಳುತ್ತಾನೆ. ಅಲ್ಲಿನ ಸಿಬ್ಬಂದಿಗಳೂ ಸಹ ಒಂದು ಥರದ ಅನಾಥರೇ. ಅಂಥವರನ್ನೇ ಆಶ್ರಮ ನೋಡಿಕೊಳ್ಳಲು ಆಯ್ಕೆ ಮಾಡಿಕೊಂಡಿದ್ದ. ಆ ಆಶ್ರಮದ ಅಮ್ಮ ಶಾರದಮ್ಮ ಸಾಕ್ಷಾತ್ ಅಮ್ಮನೇ ಆಗಿ ಹೋಗಿದ್ದಾರೆ ಮಕ್ಕಳೆಲ್ಲರಿಗೂ ಸಹ. ಶರಶ್ಚಂದ್ರನ ಪಾಲಿಗೂ ಅಮ್ಮನೇ ಆಕೆ. ಮೃದು ಮನಸ್ಸಿನ, ತಾಯಿ ಹೃದಯದ ಹೆಣ್ಣು ಮಗಳವರು. ಅವರಿಗೂ ಯಾರೂ ತನ್ನವರೆನ್ನುವರಿರಲಿಲ್ಲ. ಅಲ್ಲಿನ ಮಕ್ಕಳಲ್ಲೇ ತಮ್ಮ ಸಂತೋಷ ಕಂಡುಕೊಂಡವರು ಅವರು. ಅವನ ಅಮ್ಮನ ಪರಿಚಯದವರು. ಅವರೇ ನೇಮಿಸಿದ್ದು ಇವರನ್ನು ಆಶ್ರಮದ ಮೇಲ್ವಿಚಾರಣೆಗೆ. ಆಶ್ರಮವನ್ನು ಒಂದು ಸುತ್ತಿ ಮಕ್ಕಳನ್ನು ಮಾತಾಡಿಸಿ ಶಾರದಮ್ಮ ಇರುವವರಲ್ಲಿಗೆ ಬಂದ. ಏನಮ್ಮ, ಹೇಗಿದ್ದೀರಾ? ಆರೋಗ್ಯ ಹೇಗಿದೆ ನಿಮ್ಮದು? BP ಚೆಕ್ ಮಾಡಿಸ್ಕೊಂಡಿದ್ದೀರಾ ಹೇಗೆ? ಎಲ್ಲ ನಿಮ್ಮ ದಯೆ ಕಣಪ್ಪ, ಆರೋಗ್ಯವಾಗಿದ್ದೀನಿ ಅಂದರವರು. ಅದರಲ್ಲಿ ನಮ್ಮದೇನಿದೆ ಅಮ್ಮ, ಎಲ್ಲ ದೇವರ ದಯೆ ಅಷ್ಟೇ. ನನಗಂತೂ ನಿಮ್ಮ ಅಮ್ಮನೇ ಕಣ್ಣಿಗೆ ಕಾಣೋ ದೇವರಾಗಿದ್ರು ಕಣಪ್ಪ. ಅವರ ಕಾಲವಾದ ನಂತರ ನನಗೆ ಅಲ್ಲ, ನಮ್ಮೆಲ್ಲರ ಪಾಲಿಗೂ ನೀನೇ ದೇವರು. ಅಮ್ಮ ನಿಮಗೆ ಅಲ್ಲ, ನನ್ನ ಪಾಲಿಗೂ ದೇವತೆಯೇ ಆಗಿದ್ದವರು ಅಲ್ವೇನಮ್ಮ. ಅಲ್ಲೇ ಹತ್ತಿರದ ಕಟ್ಟೆಯ ಮೇಲೆ ಕುಳಿತು ಮೇಲಿನ ನೀಲಾಕಾಶದತ್ತ ದೃಷ್ಟಿ ನೆಟ್ಟ. ಇತ್ತ ಓಡಿ ಬಂದ ಗೆಳತಿಯನ್ನೇ ದಿಟ್ಟಿಸಿದಳು ಮಮತಾ. ಎಷ್ಟು ಮುದ್ದು ಇವಳು! ಹಸಿರು ಬಣ್ಣದ ಲಂಗ, ಕೆಂಪು ದಾವಣಿಯಲ್ಲಿ ಮುದ್ದು ಗೊಂಬೆಯೇ. ಇಷ್ಟು ಚಿಕ್ಕ ವಯಸ್ಸಿಗೇನೆ ಎಷ್ಟು ಕಷ್ಟ ಇವಳಿಗೆ ಪಾಪ. ಏನಂಗೆ ನೋಡ್ತಿದೀಯೇ? ಬಟ್ಟೆ ಚೆಂದಾಗಿಲ್ವಾ? ಹಂಗೇನಿಲ್ವೇ, ನಿಂಗೇನು ಗೊಂಬೆ ಹಂಗಿದೆಯಾ? ಎಲ್ಲ ಸರಿಯಾಗೇ ಅದೇ, ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ದೆ. ಬಾ ಲೇಟಾಯಿತು ಅಂದಳು ಮಮತಾ. 2 ನಿಮಿಷ ಮಮ್ಮಿ, ಅಜ್ಜಮ್ಮಂಗೆ ಹೇಳಿ ಬಂದ್ಬಿಡ್ತೀನಿ. ಒಳಗೋಡಿದಳು. ಅಜ್ಜಮ್ಮ, ಹೋಗ್ಬತ್ತೀನಿ, ರಜಾ ಸಿಕ್ದಾಗೆಲ್ಲ ಬತ್ತೀನಿ. ನೀನು ಟೇಮ್ಗೆ ಉಂಡು ಮಾತ್ರೆ ತಗೋಬೇಕು. ನಾನಿಲ್ಲ ಅಂತ ನಕ್ರ ಮಾಡಬಾರ್ದು. ಆರೋಗ್ಯ ಸಂದಾಕ್ ನೋಡ್ಕ ಅಜ್ಜಮ್ಮ. ನನಗೆ ನಿನ್ನ ಬಿಟ್ಟರೆ ಯಾರವರೇ ಹೇಳು? ಕಾಲಿಗೆ ನಮಸ್ಕಾರ ಮಾಡಿದಳು. ನೀನು ಹುಷಾರು ಕಣ್ಮಗ, ನಂದೆಂಗೋ ನಡೀತದೆ. ಬಿದ್ದೋಗೋ ಮರ. ನೀನಿನ್ನು ಬಾಳಿ ಬದುಕಬೇಕಾದವಳು. ನೋಡ್ದಿರೋ ಊರು. ಹುಷಾರಾಗಿರವ, ಸಂದಾಗಿರು ನನ್ನವ್ವ. ತಲೆ ಮೇಲೆ ಕೈಯಿಟ್ಟು ಕಣ್ಣು ತುಂಬಿಕೊಂಡರು ಲಕ್ಷ್ಮಮ್ಮ. ಅವ್ವ ಮಮತಾ, ಹುಷಾರಾಗಿ ನೋಡ್ಕ ನನ್ನ ಕೂಸಿನ. ನೀನು ಹುಷಾರು. ಬತ್ತೀವಿ ಅಜ್ಜಮ್ಮ. ಅಪ್ಪ ಬರ್ತಾರೇನೋ ಅಂದುಕೊಂಡು ಸುತ್ತ ನೋಡಿದಳು. ಭಾರವಾಯಿತು ಮನಸ್ಸು. ನೋಡು ಮಮ್ಮಿ, ಅವರಿಗೆ ನಾನು ಮಗಳೇ ಅಲ್ವಾ? ಮಾನಸ ಒಬ್ಬಳೇ ಮಗಳ. ಒಂದ್ಸಲ ನೋಡೋಕ್ಕೂ ಬರಲಿಲ್ವಲ್ಲೇ. ಎಷ್ಟು ನತದೃಷ್ಟೇ ಅಲ್ವಾ ನಾನು? ಬಿಡು ಪಾರಿ, ಗೊತ್ತಿದ್ದಿದ್ದೇ ಅಲ್ವಾ ಇದು. ನೀನು ಬ್ಯಾಸ್ರಿ ಮಾಡ್ಕೋಬೇಡ. ಮ್ಯಾಲಿನ ನಿಮ್ಮವ್ವನ ಆಶೀರ್ವಾದ ಯಾವಾಗಲೂ ನಿನ್ನ ಮ್ಯಾಲೆ ಇರ್ತದೆ. ನಡಿ ಬಸ್ ಬರೋ ಹೊತ್ತಾತು. ಮನೆಯನ್ನೆಲ್ಲ ಒಂದ್ಸಲ ಕಣ್ತುಂಬ ನೋಡಿ
ಇಬ್ಬರೂ ಹೊರಗಡೆ ಇಟ್ಟರು. ಅರ್ಧ ಮೈಲಿ ನಡೆದು ಬಸ್ ಸ್ಟ್ಯಾಂಡ್ ತಲುಪಿದ ಸ್ವಲ್ಪ ಹೊತ್ತಿನಲ್ಲೇ ಬಂತು ಮೈಸೂರು ಬಸ್. ಇಬ್ಬರೂ ತಮ್ಮ ತಮ್ಮ ಸೀಟಲ್ಲಿ ಕುಳಿತರು. ಬಸ್ ತನ್ನ ಗಮ್ಯದತ್ತ ಹೊರಟಿತು. ಪ್ಲೀಸ್ ಎಲ್ಲರೂ ನೋಡಿ ಕೇಳಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಭಿಪ್ರಾಯನ ತಪ್ಪದೆ ತಿಳಿಸಿ ಪ್ಲೀಸ್.